ಥೂ, ನಾನವತ್ತು ಒಂದೇ ಒಂದು ಸುಳ್ಳು ಹೇಳಿದೆ. ಸುಳ್ಳು ಹೇಳಿಕ್ಕೆ ಇವಾಗ 2 ದಿನ ಬಿಟ್ಟು ದಿನ ನಾನೇ ಸೌದಿ ತಗೊಳ್ಬೇಕು. ಅದ್ರಾಗೆ ಎಲ್ಲನ ಕಡ್ಕೊಂಡು ತಗೊಂಡೋಗಿ ಇಕ್ಬೇಕಂತೆ ಅಚ್ಚುಕಟ್ಟಾಗಿ. ಇಂಥ ಸೌದಿನ ದಿನ ಎಲ್ಲಿ ಹುಡಿಕೊಂಬರಿ. ನಮ್ಮ ಮನೆಯವರು ಯಾವ್ದಾನ ಒಂದು ಗಾಡಿ ಕಟ್ಕೊಂಡು ಹಾಕ್ಕೊಂಬರಕ್ಕಾಗಲ್ವಿ. ನನಗೆ ಹೇಳ್ತಾನೆ ಅಯ್ಯಪ್ಪ, ನಾನವತ್ತು ನಿಜ ಹೇಳಿ ಹೋದ್ರೂ ಹೋಗ್ಬೋದಾಗಿತ್ತು. ಶಿಲ್ಪ ಬಂದೇಳಂತೆ ಮಾತಾಡ್ಸ್ಕೊಬತ್ತೀನಿ ಒಂದು 5 ನಿಮಿಷ ಅಂತ ಹೇಳಿ ನಾನು ಸುಮ್ಮನೆ ನನ್ನ ತಲೆಗೆ ಒಳಿಲಿಲ್ಲ ನೋಡವತ್ತು. ಈ ಶಿಲ್ಪ ಎಲ್ಲೋ ಸೊಪ್ಪು ಕಿತ್ಕೊಬತ್ತೀನಿ, ನೀನು ನಂಗೆ ಸೌದಿ ತಾನು ಬಾ ಅಲ್ಲಿಗೆ ಬತ್ತೀನಿ ಅಂದ್ಲು. ಬರಲೇ ಇಲ್ಲ. ಏ ಶಿಲ್ಪ, ಶಿಲ್ಪ, ಶಿಲ್ಪ ಎಲ್ಲಿದ್ಯಾ? ಬಾರೆ ಜಲ್ದಿ. ರಾಣಿ, ನಾನು ಇಲ್ಲಿದ್ದೀನಿ ಕಣೆ, ಆ ಕಡೆ ತಿರ್ಕೊಂಡು ಕರಿತೀಯ? ಯೋ ಬಾರೆ ತಾಯಿ, ನಾನು ತಲೆ ಮೇಲೆ ಸೌದಿ ಹೊತ್ಕೊಂಡಿದ್ದೀನಿ, ತಿರ್ಗಕ್ಕಾಗಲ್ಲ ನನ್ನ ಕೈಲಿ. ಬಾ ಜಲ್ದು ಹೋಗೋಣ. ನೀನೇನು ಸೊಪ್ಪು ಕಿತ್ಕೊ ಬರಕ್ಕೆ ಯೋಟತ್ ಮಾಡ್ದಿ. ಒಂದಿಷ್ಟು ಸೊಪ್ಪು ಕಿತ್ಕೊಂಡ್ ಜಲ್ದು ಬರೋದ್ ಬಿಟ್ಟು. ಅಲ್ಲ ಅದು ಸೊಪ್ಪೇನು ಕಿತ್ಕೊಂಡಿದ್ದು ಪರವಾಗಿರ್ಲಿಲ್ಲಮ್ಮ. ಅಲ್ವೇ ಮತ್ತೆ ಸಾರು ಮಾಡಕ್ಕೆ ಏನೂ ಇರಲಿಲ್ಲ. ಮತ್ತೆ ಸಾರು ಮಾಡ್ಕೊಂಡು ತಿನ್ನೋದು ಬೇಡವೆ? ನೀನಂತೂ ನಡಿ. ನೀನು ಅಲ್ಲ ಹೋಗಿ ಹೋಗಿ ಸೌದೆ ತರಕ್ಕೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ನಿನಗೆ ಸೌದೆ ತರಕ್ಕೆ ಇಕ್ಯವನಲ್ಲ ನಿನ್ ಗಂಡ. ಎಂತ ಕಿಲಾಡಿ ಇರಬೇಕು. ಅಯ್ಯೋ ನಡಿ ಹೋಗೋಣ. ಹ್ಞೂ ಕಣೆ, ನಾನವತ್ತು ಆ ಸುಳ್ಳೇ ಹೇಳ್ಬಾರ್ದಾಗಿತ್ತು. ನಾನು ಎಲ್ಲಿ ನಿಮ್ಮ ಮಾತಾಡ್ಸಕ್ ಬರ್ತೀನಿ ಅಂದ್ರೆ ಎಲ್ಲಿ ಬೇಡ ಅಂತನೋ ಅಂತ ಸುಮ್ಮನೆ ಸೌದಿ ತಗೊಂಬರಕ್ಕೆ ಅಂತ ಹೋಗ್ತೀನಿ ಅಂತಂದೆ. ಆದರೆ ಅದನ್ನೇ ನಿಜ ಅಂದ್ಕೊಂಡು ಇನ್ನು ನೀನೇ ಸೌದಿ ತಗೊಂಬ ಅಂತ ಹೇಳ್ಬಿಟ್ನಲ್ಲ ನನ್ನ ಗಂಡ. ಹೆಂಗೋ ಅತ್ಲಾಗೆ ನಮ್ಮಯ್ಯಪ್ಪ ತಂದು ಹಾಕೋದು ಎಡೆ ಮಟ್ಟೆ ಅವು ಇವು ಅಂತಾನೆ. ಈಗ ನಾನು ಈ ಸೌದೆ ಹೊತ್ಕೊಂಡು ಯಪ್ಪ ಮಂತಕ್ಕನ ಹೆಂಗೆ ಹೊತ್ಕೊಂಡು ಹೋಗೋದು ಅಮ್ಮಂಗೆ ಆಗುತ್ತೆ. ಅಮ್ಮ ಬಾ ಜಲ್ದಿ ಹೋಗೋದು. ಸರಿ ನಡಿ ಹೋಗೋಣ. ಅಮ್ಮ ಬಾರಮ್ಮ ತಾಯಿ, ಯಾಕೋ ಹಾಕ್ಲಿಕ್ಕೆ ಬರ್ತವೆ, ನೀರು ಕುಡಿಬೇಕು, ಬಾ ಎಸ್ಬಿಟ್ಟೈತೆ. ಬಾ ಜಲ್ದಿ ಹೋಗೋಣ. ಸರಿ ಆಯ್ತು ನಡಿ, ನಿಧಾನಕ್ಕೆ ನೋಡ್ಕೊಂಡು ನಡಿ. ಆಮೇಲೆ ಎಲ್ಲನ ಗುಂಡಿ ಆಮೇಲೆ ಜಾರ್ಗಿರ್ ಬಿದ್ದೀಯ ಹುಷಾರು. ಆಮೇಲೆ ಸೊಟ್ಟ ಮುರ್ಕೊಂಡು ಅದೊಟ್ಟು ನೋವು ಮಾಡ್ಕೊಂಡಿಯ. ಲೇ ಶಿಲ್ಪ, ಹೆಂಗಾದ್ರು ಮಾಡಿ ಈ ಸೌದೆ ತರೋದ್ರಿಂದ ನಾನು ಪಾರಾಗ್ಬೇಕು ಕಣೆ. ಏನಾನು ಒಂದು ಪ್ಲಾನ್ ಹೇಳ್ಕೊಡೆ. ಪ್ಲಾನ? ಏನು ಪ್ಲಾನ್ ಹೇಳ್ಕೊಡೋನಿ ನಾನು? ಈ ಸೌದಿ ತರೋದ್ರಿಂದ ನಾನು ಬಚಾವಾಗಬೇಕು. ಹಂಗೇನಾದ್ರು ಒಂದು ಉಪಾಯ ಹೇಳ್ಕೊಡು ಅಂತ. ಓ ಹೌದಾ, ಸರಿ ಆಯ್ತು, ನಾನೊಂದು ಐಡಿಯಾ ಹೇಳ್ತೀನಿ, ಹಂಗೆ ಮಾಡು ನೋಡೋಣ. ಅವಾಗ ಈ ಸೌದೆ ತರೋದ್ರಿಂದ ನೀನು ಬಚಾವಾಗ್ಬೋದು. ಏನು ಹೇಳಂತ ಜಲ್ದು. ಅಯ್ಯೋ ನಿಧಾನಕ್ಕೆ ಹೋಗು, ಹೇಳ್ತೀನಿ. ಏನೂ ಇಲ್ಲ, ಈ ಸೌದೆ ತಗೊಂಡೋಗಿ ನಿಮ್ಮಂತಕ್ಕೆ ಹಾಕ್ಬಿಟ್ಟು ಅಲ್ಲೇ ಕುಕ್ಕೊಂಬಿಡು. ಅಮ್ಮ ನನ್ನ ಕೈಲಿ ಆಗ್ತಾ ಇಲ್ಲ, ನನ್ನ ಕತ್ತು ತಿಡ್ಕೊಬಿಟ್ಟೈತೆ, ನನಗೆ ನೋವು ಅಮ್ಮ ಅಪ್ಪ ಅಂತಾನ ಅಲ್ಲೇ ಮನಿಕೊಂಬಿಡು ಹೊರಗೇನೆ. ಅಲ್ಲೇ ಸೌದಿ ದಬ್ಬಮ್ಮಂಗೆ ಎತ್ತಾಕಿ. ಅವಾಗ ನಿಮ್ಮ ಅತ್ತೆ ನಿನ್ನ ಗಂಡ ಎಲ್ಲ ಬಂದು ಏನಾಯ್ತು ಅಂತಾರೆ. ಅವಾಗ ಸೌದಿ ಹೊತ್ಕೊಂಬಂದು ನನ್ನ ಕತ್ತು ಹಿಡ್ಕೊಬಿಟ್ಟೈತೆ, ಉಣಗ್ತಂಗೆ ಆಗೈತೆ, ನನಗೆ ಕತ್ತು ತಿರುಗ್ತಾ ಇಲ್ಲ ಅಂತಾನ ಹಿಂಗೆ ತಿರುಗಿಸ್ಕೊಂಡಿರು ಒಂದು ಸ್ವಲ್ಪನ. ಹೌದಾ? ಅಲ್ಲ ಹಂಗೆ ಹೆಂಗೆ ಇಟ್ಕೊಂಬೋದು? ಸ್ವಲ್ಪ ಒಂದು ದಿವಸ ಹಂಗೆ ಇಟ್ಕೊಂಡಿರು, ಆಮೇಲೆ ಮನೆ ಕಂಡ್ಮೇಲೆ ಸರಿ ಹೋಯ್ತು ಅಂತ ಹೇಳ್ಬೋದು ಇನ್ನೊಂದು ದಿವಸದಾಗೆ. ಹೌದಾ, ಸರಿ ಆಯ್ತು, ಹಂಗೆ ಮಾಡ್ತೀನಿ. ಬಾ. ಅಮ್ಮ ಅಪ್ಪ ರೀ ಅತ್ತೆ, ಬರೀ ಜಲ್ದಿ ಇಳಿಸ್ಕೊ ಬರೀ, ಸೌದಿ ಆಗ್ತಾ ಇಲ್ಲ ನನ್ನ ಕೈಲಿ, ಕತ್ ನೋವ್ತೈತೆ. ಅಮ್ಮ ಅಪ್ಪ, ಅಮ್ಮ ಅಪ್ಪ. ರಾಣಿ ರಾಣಿ, ಏನತ್ತೆ ಹಂಗೆ ಏರ್ಸ್ಕೊಂಡೆ? ಏನತ್ತೆ? ಯಾಕೆ ಇಲ್ಲೇ ಕುಕ್ಕೊಂಡಿದ್ಯಾ? ಅಯ್ಯೋ ಅತ್ತೆ, ನನ್ನ ಕತ್ತು ಹಿಡ್ಕೊಂಡ್ಬಿಟ್ಟೈತೆ ಅತ್ತೆ, ಸೌದಿ ಹೊತ್ಕೊಂಬಂದು. ಅಮ್ಮ ಅಪ್ಪ, ನೋವು, ಕತ್ ನೋವು. ಏನತ್ತೆ ನಿನ್ಗೆ? ಯಾಕೆ ಆ ಕಡೆಗೆ ತಿರ್ಕೊಂಡು ಮಾತಾಡ್ತಾ ಇದ್ಯಾ? ನನ್ನ ಕಡೆಗೆ ತಿರ್ಕಡೆ, ಈ ಕಡೆಗೆ ತಿರ್ಕ್ಯಾ? ಏನಾಯ್ತು? ಅಯ್ಯೋ ಅತ್ತೆ, ನನ್ನ ಕತ್ತು ಉಳುಕ್ ಬಿಟ್ಟೈತೆ, ಹಿಡ್ಕೊಂಡಂಗಾಗೈತೆ, ಹಿಂಗ್ ತಿರ್ಗ್ಸಕ್ಕೂ ಬರ್ತಾ ಇಲ್ಲ, ಅದಕ್ಕೆ ಈ ಕಡೆ ತಿರ್ಕೊಂಡು ಮಾತಾಡ್ತಾ ಇದ್ದೀನಿ. ನಿನಗೆ ಅರ್ಥ ಆಗ್ತಾ ಇಲ್ವತ್ತೆ ನನ್ನ ಕಷ್ಟ ಏನು ಅಂತನ? ಎಲ್ಲೋದ್ರ ಅವರು? ನಿಮ್ಮ ಮಗ ರಮೇಶನ ಎಲ್ಲೋದ್ನ ಕಣೆ? ಈಗ ಅಲ್ಲ ಹಳೆ ಒಂದು ಅರ್ಧ ಗಂಟೆ ಆತೇನೋ, ಇಲ್ಲೇ ಎಲ್ಲ ಹೋಗಿ ಬರ್ತೀನಿ ಅಂತ ಹೋದ, ಇನ್ನೂ ಬರಲಿಲ್ವಲ್ಲ. ಅಯ್ಯೋ ದೇವ್ರೆ, ಕತ್ತು ಉಳುಕ್ ಬಿಡ್ತಾ. ಅಲ್ಲ ಒಂದು ದಿವಸ ಹೊತ್ಕೊ ಬರ್ಬೇಕಾನೆ, ಸೌದೆನ ಈ ಸಂಜೆ ಯಾಕೆ ಹೊತ್ಕೊ ಬಂದೆ? ರಮೇಶ ಬಂದೇನು? ನೀನ್ ಹೆಂಡ್ತಿ ನೋಡಲ್ಲಿ ಸೌದೆ ಹೊತ್ಕೊಂಡ್ಬಂದು ಕತ್ತು ಉಣಕ್ ಬಿಟ್ಟೈತಂತೆ, ತಿರ್ಗಕ್ಕಾಗ್ತಿಲ್ವಂತೆ, ಅದಕ್ಕೆ ಅತ್ಲಾಗೆ ತಿರ್ಕೊಂಡು ಮಾತಾಡ್ತಾ ಇದ್ದಾಳೆ. ನೋಡು ಅದೇನಾಯ್ತು ಅಂತಾನ. ರಾಣಿ ಏನಾಯ್ತು? ಕತ್ತು ಹಿಡ್ಕಣೈತಾ? ತಿರ್ಗಕ್ಕಾಗ್ತಿಲ್ವಾ ಪಟ್ಟಸಿರನ? ಇಲ್ಲ ಕಣ್ರಿ, ಹಿಡ್ಕೊಂಡ್ಬಿಟ್ಟೈತೆ, ಅದಕ್ಕೆ ಅಲ್ಲಿಂದ ಇಲ್ಲಿಗಾನ ಹೊತ್ಕೊಂಡ್ಬಂದಪ್ಪ. ಅಲ್ಲೆಲ್ಲಾದ್ರೂ ಎತ್ತಿ ಹಸ್ತು ಬಿಡೋಣ ಅನ್ನೋ ಅಷ್ಟು ಉಣಕ್ಬಿಟ್ಟಿತ್ತು. ಆದ್ರೆ ಮಂತಕ್ಕಾದ್ರೂ ತಗೊಂಡೋಗಿ ಹಾಕೋಣ ಅಂತ ಇಲ್ಲಿಗಾನ ಹೊತ್ಕೊಬಂದೆ. ಬರೋವಷ್ಟರಲ್ಲಿ ಅಪ್ಪ ಕತ್ತಿ ಹಿಡ್ಕೊಂಡ್ಬಿಟ್ಟೈತೆ ಕಣ್ರಿ. ಅಮ್ಮ ಅಯ್ಯೋ ನೋಡ್ರಿ ಅಮ್ಮ, ಅಲ್ಲ ನೀವು ಮಾಡೋ ಕೆಲಸನೇ ನನಗಿಕ್ಕಿ ನನ್ನ ಕತ್ತು ಉಣಿಸ್ಬಿಟ್ರಲ್ಲ ನೀವು. ಅಯ್ಯೋ ಅತ್ತೆ, ನಾನು ಏನು ಮಾಡಲಿ ಈಗ?
ಅಲ್ಲ ರಾಣಿ, ನಿನಗೆ ಆಗದಿದ್ದೆ ಅಲ್ಲೆಲ್ಲಾದ್ರೂ ಇಳಿಸ್ಬೇಕಾಗಿತ್ತು. ಈ ಥರ ಕತ್ತೊಣಸ್ಕೊಂತ ಯಾರು ಹೇಳಿದ್ರು? ಅವತ್ತು ನೀನೇ ತಾನೇ ಸೌದಿ ತರಕ್ಕೆ ಹೋಗ್ತೀನಿ ಅಂತ ಅಂದೆ. ಸರಿ, ಇನ್ಮೇಲೆ ನೀನೇ ತಾಂಬ ಅಂತ ಅಂದಿದ್ಕೆ ತಾಂಬತ್ತೀನಿ ಅಂತ ಹೇಳಿ ಹೋದೆ. ಈಗ ನೋಡಿದ್ರೆ ಕತ್ತುಣ್ಕೈತೆ ಅಂತ ಹಿಂಗೆ ಕುಕ್ಕೊಂಡಿದ್ಯಾ? ಎಲ್ಲಿ ಕತ್ತು ಒಂದು ಸ್ವಲ್ಪ ಹಿಂಗೆ ತಿರ್ಗಿಸಿ ಹೇಳ್ತೀನಿ. ಬೇಡ ಬೇಡ ಕಣ್ರಿ, ನೋವು ಹೋಗಿದೆ. ಬೇಡ, ಮುಟ್ಬೇಡ್ರಿ, ತಿರ್ಗಿಸ್ಬೇಡಿ. ಅತ್ತೆ ನೋಡತ್ತೆ ಇವ್ರನ್ನ ಏನ್ ಮಾಡ್ತಾ ಇದಾರೆ. ಇವ್ರೇನ್ ಡಾಕ್ಟರ್ ಅಮ್ಮಂಗೆ ಹಿಂಗ್ ತಿರ್ಗಿಸು ಅಂತ ಕತ್ತಿಡ್ಕೊಂಬಕ್ ಬರ್ತಾ ಇದಾರೆ. ಅಮ್ಮ ಆಗಲ್ಲ ಅಪ್ಪ. ಅಯ್ಯೋ ಇರೇ ತಿರ್ಗಿಸ್ತೀನಿ. ಅತ್ತೆ ನೋವು ಅಮ್ಮ. ರಮೇಶ, ಅವ್ಳು ನೋವು ನೋವು ಅಂತ ಬಡ್ಕೊಂತ ಇದ್ದಾಳೆ, ನೀನ್ ಕತ್ತಿರಿಸ್ತಿ ಅಂತ ಹೋಗ್ತಾ ಇದೆಯಲ್ಲ. ತಿರ್ಗಿ ಆಮೇಲೆ ಏನಾನ ಎಡ್ವಟ್ ಮಾಡಿಯ ಸುಮ್ಮನಿರು. ಪಂಡಿತರ ತ ಕರ್ಕೊಂಡು ಹೋಗೋಣ. ಅವ್ರು ಏನಾನ ಒಂದು ಏನೇನ ಎಣ್ಣೆ ಪಣ್ಣೆ ಹಚ್ಚಿ ನೀವ್ತಾರೆ. ಅಮ್ಮ ಅಯ್ಯೋ ಬಿಡ್ರಿ, ತೆಗಿರಿ ಕೈನ. ಬೇಡ. ಅಯ್ಯೋ ಏನೂ ಆಗ್ತಿರ್ಲಿಲ್ಲ ರಾಣಿ, ಹಂಗೆ ಬಡ್ಕೊಂತೀಯಲ್ಲ. ಕಣ್ಣಾಗ ಒಂದು ತೊಟ್ಟು ನೀರಿಲ್ಲ, ಏನೋ ಆತಮ್ಮಂಗೆ ಅರ್ಸ್ಕೊಂತೀಯ ಹಂಗೇನೆ. ನಿಮ್ಗೇನ್ ಗೊತ್ತು ನನ್ನ ನೋವು? ನೀವೇನ್ ಹೇಳ್ತೀರ ಅಲ್ಲಿ? ಸೌದಿನ ಅಷ್ಟೊಂದು ಒತ್ಕೊಂಡ್ ಗೊತ್ತಾಗದ ನಿಮ್ಗೆ? ನಾನು ಇಷ್ಟೇನು ಇದಕ್ಕಿನ್ನ 2ರಷ್ಟು ಮಸ್ತಾಗಿ ಓದ್ಕೊಂಬಂದಿನಿ. ನೀನೇನು ನೋಡಿಲ್ವಾ? ನಾನು ಗನ್ವಾಗದಂಗಿದ್ದೀನಿ. ನೀವೇನ ಗಂಡಸರು ಅಮ್ಮ ಒತ್ಕೊಂಡ್ ಬರ್ತೀರಾ, ಬಿಗಿ ಒಯ್ದೀರಾ, ಅದಕ್ಕೆ ಒತ್ಕೊಂಡ್ ಬರ್ತೀರಾ. ನಾವು ಹೆಣ್ಮಕ್ಳು ಹಿಂಗೆ ಮೆತ್ತೆ ನಾವು. ಮನೆ ಕೆಲಸ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಇದ್ದಾಗೆ ಸೌದಿ ತರ ಕಿಕ್ಕಿರಿ ಇನ್ನೇನಾಗುತ್ತೆ. ಹೋಗ್ಲಿ ಬಿಡೆ ರಾಣಿ, ಪಂಡಿತ ಹತ್ರ ಕರ್ಕೊಂಡು ಹೋಗ್ತಾನೆ. ಹೋಗು, ಎದ್ದಾಳೆ ಮ್ಯಾಕೆ ಹೋಗಿ ಒಂದಿಷ್ಟು ಯಾತನ ಎಣ್ಣೆ ಪಣ್ಣೆ ತಿಕ್ತಾರೆ, ತಿಕ್ಕಿಸ್ಕೊ ಬರೋಗು. ತಿಕ್ಕಿಸ್ಕೊಂಡ್ರೆ ನೋವು ಕಮ್ಮಿ ಆಗುತ್ತೆ. ಹಂಗೆ ಕತ್ತುನು ಉಣ್ಕಿರೋದನ್ನು ಸರಿ ಆಗುತ್ತೆ. ಹೋಗಿ. ಬೇಡ ಅತ್ತೆ, ಈಗಲೇ ಕತ್ತು ಹಿಡ್ಕೊಂಡಂಗಾಗುತ್ತೆ. ಪರವಾಗಿಲ್ಲ ಬಿಡು, ಒಂದು ಸ್ವಲ್ಪ ಹೊತ್ತು ಇವತ್ತು ಮನೆ ಕಂಡ್ರೆ ಸರಿ ಆಗುತ್ತೆ. ನಾನು ಇನ್ಮೇಲೆ ಸೌದಿ ತರಲ್ಲ ನಾನು. ಇವತ್ತೇ ಕೊನೆ. ಆಯ್ತು ಬಿಡು, ಅಳಬೇಡ, ಇನ್ಮೇಲೆ ತರಬೇಡ. ಅವನೇ ತೊತ್ತಾನೆ ರಮೇಶ, ನೀನೇ ತಾಂಬಾರ. ಅವಳಿಗೆ ಆಗಲ್ಲ ಪಾಪ. ಮನೆಯೆಲ್ಲ ಗನ್ವಾಗ ಓದ್ಕೊಂಬಂದ್ಲಲ್ಲಮ್ಮ, ಇವತ್ತೇನಾಯ್ತು? ಮೊನ್ನೇನು ಇಷ್ಟೇ ತಾನೇ ತಂದಿದ್ದು. ಅವತ್ತೇನೋ ಚೆನ್ನಾಗಿದ್ಲು, ಏನೋ ಆಗ್ಲಿಲ್ಲ. ಇವತ್ತು ಕತ್ತಿಡ್ಕಣೈತಂತೆ ಪಾಪ ಅವಳಿಗೆ. ಎಲ್ಲ ದೂರ ಹೋಗಿದ್ಲ ಏನೋ, ಇಲ್ಲ ಎಲ್ಲ ಹತ್ರದಾಗ ತಂದಿದ್ರೆ ಏನೂ ಆಗ್ತಿರ್ಲಿಲ್ಲ. ಎದ್ದಾಳೆ ರಾಣಿ, ಒಳಕಾದ್ರೂ ಹೋಗೋಣ ನಡಿ. ಎದ್ದ ರಾಣಿ ಬಾಯ್ತ್ಲಾಗೆ. ರಮೇಶ, ನೀನು ಆ ಸೌದಿ ತಗೊಂಡೋಗಿ ಒಲೆ ಮುಂದೆ ಕಿಕ್ಕು. ಬಾರಿ ರಾಣಿ, ನೀನು ಕತ್ತರಿಸ್ಬೇಕೇನಮ್ಮ ಇವನ್ನ? ಇನ್ನ 2 ಮಾಡ್ಬೇಕಾ ನಿಂಗೆ ಇಕ್ಕನ? ಹೌದಲ್ವೇ, ಉದ್ದ ಇದಾವಲ್ವೇ? ಉದ್ದ ಇದ್ರೆ ಒಂದಿಷ್ಟು ಕತ್ತರಿಸ್ಕೊಂಡೆ ತಾಂಬ. ಸರಿ ಆಯ್ತು ಬಿಡು, ಆಮೇಲೆ ಕತ್ತರಿಸ್ತೀನಿ. ಈಗ ಕತ್ತರ್ಸಕ್ಕಾಗಲ್ಲ, ಹೊಲ್ತಕ್ಕೆ ಹೋಗ್ಬೇಕು. ಉಂಡು ನಡಿ. ಕುಕ್ಕಳೆ ರಾಣಿ, ಕುಕ್ಕ. ಇಷ್ಟು ಅಲ್ಗಾಡ್ಸಕ್ಕಾಗಲ್ವೇನೆ ಕತ್ತು? ಲಾತೆ ಒಂದಿಷ್ಟು ಆಗ್ತಿಲ್ಲ. ನೋಯ್ತೈತೆ. ಹಿಂಗೇನಾದ್ರೂ ನಿಂಗೆ ತಿರ್ಗಕ್ಕೆ ಪ್ರಯತ್ನ ಪಟ್ರೆ ಆಗ್ತಾ ಇಲ್ಲ ಅಮ್ಮ. ಅಯ್ಯೋ, ಕುಕ್ಕ ಹೋಗ್ಲಿ, ಕುಕ್ಕ. ರಾಣಿ, ಭಾರಿ ಪಂಡಿತರ ತಕ್ಕ ಹೋಗಿ ಏನಾನ ಎಣ್ಣೆ ಕೊಡ್ತಾರೆ, ನೀಲಗಿರಿ ಎಣ್ಣೆನೋ ಸಾಸಿವೆ ಎಣ್ಣೆನೋ ಆತನ ಕೊಡ್ತಾರೆ. ಇಂಥದಕ್ಕೆಲ್ಲ ಉಳ್ಕಿರೋದಕ್ಕೆ ಅದನ್ನ ಹಚ್ಚಿ ಹಿಂಗೆ ತಿಕ್ಕಿರೆ ನೋವೆಲ್ಲ ಕಮ್ಮಿ ಆಗುತ್ತೆ. ಹಿಡ್ಕೊಂಡಿರೋದನ್ನು ಬಿಡ್ತೈತಿ. ಬಾ ಹೋಗಿ ಬರೋಣ. ಅಯ್ಯೋ ಬೇಡ ಕಣ್ರಿ, ನೋಡಿ ಅತ್ತೆ ಇವ್ರನ್ನ. ಬರಲ್ಲ ಅನ್ನೋದು ಸರಿಯಾಗುತ್ತೆ. ನೋಡೋಣ ಇವತ್ತು ಒಂದು ದಿವಸ, ನಾಳೆ ಸರಿಯಾಗ್ಲಿಲ್ಲ ಅಂದ್ರೆ ಬೇಕಂದ್ರೆ ಹೋಗಿ ಬರ್ತೀನಿ ನಾನೇನೆ. ನೀವು ಹೋಗಿ ಉಂಡು ಹೊಲ್ತಕ್ಕೆ ಹೋಗ್ರಿ ಮೊದಲು. ಅತ್ತೆ ಇವ್ರಿಗೆ ಉಂಬಕ್ಕಿ ಕಳಿಸು ಮೊದಲು, ಹೋಗ್ಲಿ. ರಮೇಶ ಬಾರಪ್ಪ, ಬಾ. ನಿನ್ಗೆ ಉಂಬಕ್ಕಿಕ್ತೀನಿ, ಉಂಡು ಹೋಗಿ ಬನ್ನಿ ಹೊಲ್ತಕ್ಕೆ. ಅವಳ್ಯಾಕೋ ಭಯ ಪಡ್ತಾ ಇದ್ದಾರೆ. ಪಂಡಿತರೇನು ತಿರ್ಗಾ ಮೇಲೆ ಕತ್ಕಿತ್ತು ನೋಗಿ ಮಾಡ್ತಾರೋ ಏನೋ ಅಂತಾನ. ಅವ್ರೇನು ಮಾಡಲ್ಲ ಕಣೆ ರಾಣಿ. ಹೋಗಿ ಒಂದಿಷ್ಟು ತಿಕ್ಕಿಸ್ಕೊಂಬ ಎಣ್ಣೆನ, ವಾಸಿ ಆಗುತ್ತೆ. ಹಂಗೆ ಇದ್ರೆ ರಾತ್ರಿ ಎಲ್ಲ ನಿದ್ದು ಬರಲ್ಲ ನೋವಿಗೆ. ಹಿಂಗೆ ಒಂದೇ ಕಡೆ ಕಿಕ್ಕೊಂಡು ಮನಿಕಬೇಕಾಗುತ್ತೆ ಕತ್ನ. ಇಲ್ಲ ಅತ್ತೆ, ನನ್ಗೆ ಮುಂಚೆ ಒಂದ್ಸಲ ಹಿಂಗೆ ಆಗಿತ್ತು. ಅವಾಗ ರಾತ್ರಿ ಮನೆ ಕಂಡು ಬೆಳಗ್ಗೆ ಎದ್ದಳ ಅಷ್ಟೊತ್ತಿಗೆ ಕತ್ ಸರಿಯಾಗಿತ್ತು. ಇವಾಗ್ಲೂ ಹಂಗೆ ಸರಿಯಾಗುತ್ತೆ ಅಂತ ನನಗೆ ನಂಬಿಕೆ ಐತೆ. ನೀವು ಹೋಗ್ರಿ, ನೀವು ಉಣ್ಣೋಗ್ರಿ ಮೊದಲು. ನನ್ನ ಬಗ್ಗೆ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ್ರಿ. ನಿನ್ನಿಷ್ಟ. ತಿರ್ಗಿ ಏನೋ ತೊಂದರೆ ಆದರೆ ನಾವು ಗ್ಯಾರಂಟಿ ಅಲ್ಲ. ಆಮೇಲೆ ನಮ್ಮ ಕೊತ್ತು ಉಳ್ಕಿದ್ರು ಪಂಡಿತರ ಕರ್ಕೊಂಡು ಹೋಗ್ಲಿಲ್ಲ, ಆಸ್ಪತ್ರೆ ಕರ್ಕೊಂಡು ಹೋಗ್ಲಿಲ್ಲ ಅಂತಾನ ದೂರ ಹೇಳಂಗಿಲ್ಲ. ಅಯ್ಯೋ ರಮೇಶ, ಸುಮ್ಮನೆ ಬತ್ತೀಯೇನೋ? ಅವಳೊಂದು ಸ್ವಲ್ಪ ಹೊತ್ತು ಸಮಾಧಾನದಿಂದ ಕುತ್ಕೊಂಬ್ಲಿ. ಸ್ವಲ್ಪ ಹೊತ್ತು ಕುತ್ಕೊಂಡು ಸುಧಾರಿಸ್ಕೊಂಬ್ಲಿ. ಆಮೇಲೆ ತಿರಾನ ಕರ್ಕೊಂಡು ಹೋಗಿವಂತೆ ಹೊಲ್ತಕ್ಕೆ ಹೋಗಿ ಬಂದು. ಬಾ, ಊಟ ಮಾಡ್ಬಾ. ನಿಂಗೆ ತುಂಬ ಕಿಕ್ಕ ಬತ್ತೀನಿ. ಸರಿ ಆಯ್ತು, ಇಕ್ಕಂಬರಮ್ಮ ಜಲ್ದು ಹೋಗೋಣ ಉಂಡು. ರಾಣಿ ರಾಣಿ, ತಿರ್ಗಕ್ಕಾಗಲ್ವಾ ಈಗ್ಲೂ? ಆಗಲ್ಲ ಅಂತ ಹೇಳ್ದಂಗೆಲ್ಲ ಆಗಲ್ವ ಅಂತ ಕೇಳ್ತಾ ಇದ್ಯಲ್ಲ. ನಿನ್ ತಲೆಗೇನು ಬುದ್ಧಿಗಿದ್ದಿ ಐತೋ ಇಲ್ವೋ? ಇನ್ಮೇಲೆ ನಾನು ಸೌದಿ ತರಲ್ಲ ಹೇಳಿರ್ತೀನಿ. ನೀನೇ ತಾನೇ ನಾನೇ ತತ್ತೀನಿ ಅಂತ ಒಪ್ಪತ್ಕೊಂಡಿದ್ದು. ನಾನೇನಾದರೂ ಹೇಳಿದ್ದೆ ನಿನಗೆ ಸೌದಿ ತರಗು ಅಂತ? ನಾನೇ ತಂದಾಗ್ತಿದ್ದೆ ತಾನೇ. ನೀನು ಯಾವತ್ತು ಒಂದು 3 ದಿವಸದಿಂದಲೇ ಅವಾಗ ನೀನೇ ತಾನೇ ಹೇಳ್ದವಳು. ಇವಾಗ ಕತ್ತು ಉಣಿಸ್ಕೊಂಡ್ರೆ ನಾನೇನು ಮಾಡೋಣ? ನೀನಾಗಿ ನೀನು ಮಾಡ್ಕೊಂಡ್ರೆ ಅದು. ಆಯ್ತಾಯ್ತು, ಕುಕ್ಕಳ್ರಿ. ನಿಮ್ಗೆ ಆಡ್ಕೊಂಬಕ್ ಸರಿಯಾಗೈತೆ. ನಾನೊಬ್ಳು ಕುಕ್ಕೊಂಡು ಉಂಡು ಕೆಲ್ಸಕ್ಕೆ ಹೋಗಿ ಮೊದ್ಲು ಹೊಲ್ತಕ್ಕೆ. ರಾಣಿ ರಾಣಿ, ನಿನ್ ಕತ್ತಿಟ್ಲಕ್ಕೆ ತಿರ್ಗಿಸಿದ್ದ? ಇವತ್ತು ತಿರ್ಗಿಸಿದ್ದ ಅಂತ ಯಾಕ್ರಿ ಕೇಳ್ತೀರಾ? ನಾನು ಅವಾಗಿಂದ ಹಿಂಗೆ ಕುಕ್ಕೊಂಡಿದ್ದೀನಿ. ಕಣ್ಣಿಗೆ ಏನೋ ಆಗೈತೆ, ಮಂಜು ಆಗಿರ್ಬೇಕು. ಮೊದಲು ಅದನ್ನ ಸರಿಯಾಗಿ ತೊಳ್ಕೊಳ್ರಿ ಕಣ್ಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.